ಆತ್ಮೀಯರೇ, ನಾನು ಗಿರೀಶ್ ಭಟ್, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಂಟ್ವಾಳ ಇಲ್ಲಿ ಕನ್ನಡ ಸಹ ಪ್ರಾಧ್ಯಾಪಕ ಹಾಗೂ ಪ್ರಾಂಶುಪಾಲನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಈ ದಿನ ನಾನು ಮಂಗಳೂರು ವಿಶ್ವವಿದ್ಯಾನಿಲಯದ MA ತರಗತಿಗೆ ಪಠ್ಯದಲ್ಲಿ ಇರುವಂತಹ ತೌಲನಿಕ ಸಾಹಿತ್ಯ ಎಂಬ ಭಾಗದ ಬಗ್ಗೆ ಕೆಲವು ಮಾತುಗಳನ್ನು ಹೇಳಲಿಕ್ಕಿದ್ದೇನೆ. ಮುಖ್ಯವಾಗಿ ಈ ತೌಲನಿಕ ಸಾಹಿತ್ಯ ಎನ್ನುವುದು ತೌಲನಿಕ ವಿಮರ್ಶೆ ಎನ್ನುವುದರ ಜೊತೆಗೆ ತಳಕು ಹಾಕಿಕೊಂಡು ಕೆಲವೊಂದಷ್ಟು ಗೊಂದಲಗಳನ್ನು ಸೃಷ್ಟಿಸ್ತದೆ ಅನ್ನೋದು ಕೆಲವು ವಿದ್ಯಾರ್ಥಿಗಳು ಹೇಳಿದಂಥ ಅಭಿಪ್ರಾಯ. ಆದ್ದರಿಂದ ಅದನ್ನು ಸಾಧ್ಯವಾದಷ್ಟು ಮಟ್ಟಿಗೆ ಸರಳಗೊಳಿಸಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ತೌಲನಿಕ ಸಾಹಿತ್ಯ ಎಂದರೇನು ಎಂಬುದಕ್ಕೆ ಒಂದು ಸರಳವಾದ ವ್ಯಾಖ್ಯೆಯನ್ನು ಹೇಳುವುದಾದರೆ, ವಿವಿಧ ಸಾಹಿತ್ಯಗಳ ತುಲನಾತ್ಮಕ ಅಧ್ಯಯನ. ಅಂದರೆ ತೌಲನಿಕ ಎಂಬುದರಿಂದ ಬಂದಂತಹ ಒಂದು ಸರಳವಾದ ವ್ಯಾಖ್ಯೆ ಇದು, ಡೆಫಿನಿಷನ್. ತುಲನಾತ್ಮಕ ಅಧ್ಯಯನ, ವಿವಿಧ ಸಾಹಿತ್ಯಗಳ ತುಲನಾತ್ಮಕ ಅಧ್ಯಯನ. ಇದ್ರ ಬಗ್ಗೆ ಬಹಳಷ್ಟು ಪರಾಮರ್ಶನ ಗ್ರಂಥಗಳು ಕನ್ನಡದಲ್ಲಿ ಇಲ್ಲ. ಮುಖ್ಯವಾಗಿ ನಮಗೆ ರೆಫರೆನ್ಸಿಗೆ ಸಿಕ್ಕುವಂಥದ್ದು CN ರಾಮಚಂದ್ರನ್ ಅವರು ಬರೆದಂತಹ ಕೃತಿಯಲ್ಲಿರುವಂತಹ ಮಾಹಿತಿ. ಇಂಗ್ಲೀಷ್ನಲ್ಲಿ ಕೆಲವೊಂದಷ್ಟು ಮಾಹಿತಿ ಸಿಗ್ತದೆ. ಹಾಗೆಯೇ ನೀವು ಅಂತರ್ಜಾಲದಲ್ಲಿ ಹುಡುಕಿದರೂ ಕೂಡ ಕಂಪ್ಯಾರೇಟಿವ್ ಲಿಟ್ರೇಚರ್ ಅನ್ನುವ ಹೆಸರಿನಲ್ಲಿ ಹುಡುಕಿದರೆ ಕಂಪ್ಯಾರೇಟಿವ್ ಕ್ರಿಟಿಸಿಸಮ್ ಮತ್ತು ಕಂಪ್ಯಾರೇಟಿವ್ ಲಿಟ್ರೇಚರ್ ಇದೆರಡು ಹೇಗೆ ಭಿನ್ನ ಅನ್ನೋದು ನಿಮಗೆ ಗೊತ್ತಾಗ್ಬೋದು. ಅದನ್ನೇ ನಾನು ಸರಳಗೊಳಿಸಿ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾ ಇರುವಂಥದ್ದು. ತೌಲನಿಕ ವಿಮರ್ಶೆ ಅನ್ನುವಂಥ ಒಂದು ಪರಿಕಲ್ಪನೆ, ಕಂಪ್ಯಾರೇಟಿವ್ ಕ್ರಿಟಿಸಿಸಮ್, ಅದು ಸ್ವಲ್ಪ ಹಿಂದಿನಿಂದಲೇ ಇರುವಂತಹ ಒಂದು ಅಧ್ಯಯನ ವಿಧಾನ. ಆದರೆ ತೌಲನಿಕ ಸಾಹಿತ್ಯ ಅನ್ನೋದು ಅಷ್ಟು ಹಳೆಯ ಅಧ್ಯಯನ ಕ್ಷೇತ್ರ ಅಲ್ಲ ಅಂತ ಅನ್ನೋದು ಒಂದು ಅಭಿಪ್ರಾಯ. ಅದಕ್ಕೆ ಸುಮಾರು 150 ವರ್ಷಗಳಿಂದ ಈಚಿನ ಒಂದು ಇತಿಹಾಸ ಇರುವುದು ಅಂತ ವಿದ್ವಾಂಸರು ಹೇಳ್ತಾರೆ. ಈ ಸಾಹಿತ್ಯಗಳ ತುಲನೆಗೆ ಸಂಬಂಧಿಸಿದಂತೆ ತೌಲನಿಕ ಸಾಹಿತ್ಯ ಎಂಬಂತಹ ಒಂದು ಪರಿಕಲ್ಪನೆಯನ್ನು, ಕಂಪ್ಯಾರೇಟಿವ್ ಲಿಟ್ರೇಚರ್ ಎಂಬ ಪರಿಕಲ್ಪನೆಯನ್ನು 19ನೇ ಶತಮಾನದಲ್ಲಿ ಇಂಗ್ಲೀಷಿನ ಪ್ರಸಿದ್ಧ ಲೇಖಕ ಮ್ಯಾಥ್ಯೂ ಅರ್ನಾಲ್ಡ್ ಬಳಸಿದ ಅಂತ ಹೇಳ್ತಾರೆ. ಫ್ರಾನ್ಸಿನಲ್ಲಿ ಇನ್ನೊಬ್ಬ ಲೇಖಕ AF ವಿಲ್ಮನ್ ಅನ್ನುವನು ಇದನ್ನು ಫ್ರಾನ್ಸಿನಲ್ಲಿ ಪ್ರಚುರಪಡಿಸಿದ ಅಂತ. ಹಾಗೆಯೇ ಅಲ್ಲಿಯ ವಿಶ್ವವಿದ್ಯಾಲಯದಲ್ಲಿ ಪಠ್ಯದ ಭಾಗವಾಗಿ ಕೂಡ ಈ ಅಧ್ಯಯನ ಶಿಸ್ತು ಸೇರಿಕೊಳ್ಳುವಂತೆ ಆ ಲೇಖಕ ಮಾಡಿದ ಅಂತ ಹೇಳಲಾಗ್ತದೆ. ಆನಂತರದ ವರ್ಷಗಳಲ್ಲಿ ಇದು ಯುರೋಪ್ ಮತ್ತು ಅಮೆರಿಕದ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದು ಅಧ್ಯಯನದ ಶಿಸ್ತಾಗಿ ಬೆಳೆದು ಬಂತು. ಮುಖ್ಯವಾಗಿ ಈ ತೌಲನಿಕ ವಿಮರ್ಶೆ ಮತ್ತು ತೌಲನಿಕ ಸಾಹಿತ್ಯ ಇವೆರಡರ ಮಧ್ಯೆ ಮಾಡುವಂತಹ ಒಂದು ವ್ಯತ್ಯಾಸ ಏನು ಅಂದರೆ, ಅಥವಾ ವಿದ್ವಾಂಸರು ಗುರುತಿಸುವಂಥ ಒಂದು ವ್ಯತ್ಯಾಸ ಏನು ಅಂದರೆ, ಈ ತೌಲನಿಕ ವಿಮರ್ಶೆ ಎನ್ನುವುದು ಒಂದು ಅಧ್ಯಯನ ವಿಧಾನ. ತೌಲನಿಕ ಸಾಹಿತ್ಯ ಅನ್ನುವುದನ್ನು ಒಂದು ಅಧ್ಯಯನ ಕ್ಷೇತ್ರವಾಗಿ, ಅಂದರೆ ಈ ಅಧ್ಯಯನ ವಿಧಾನ ಎಂಬುದಕ್ಕಿಂತಲೂ ಸ್ವಲ್ಪ ಹೆಚ್ಚು ವ್ಯಾಪ್ತಿ ಉಳ್ಳಂಥ ಒಂದು ಅಧ್ಯಯನ ಕ್ಷೇತ್ರವಾಗಿ, ಅಧ್ಯಯನ ಶಿಸ್ತಾಗಿ, ಒಂದು ಡಿಸಿಪ್ಲಿನ್ ಆಗಿ ವಿದ್ವಾಂಸರು ಗುರುತಿಸ್ತಾರೆ. ಇದು ಒಂದು ವ್ಯತ್ಯಾಸ, ತೌಲನಿಕ ವಿಮರ್ಶೆ ಮತ್ತು ತೌಲನಿಕ ಸಾಹಿತ್ಯಕ್ಕೆ ಇರುವಂಥ ಒಂದು ವ್ಯತ್ಯಾಸ. ಆಮೇಲೆ ಈಗಾಗಲೇ ಯುರೋಪ್ ಮತ್ತು ಅಮೆರಿಕದಲ್ಲಿ ಪಠ್ಯವಾಗಿ ಅದು ವಿಶ್ವವಿದ್ಯಾಲಯಗಳಲ್ಲಿ ಬೆಳೆಯಿತು ಅಂತ ಹೇಳಿದೆ. 1957ರಲ್ಲಿ ಇದು ಒಂದು ಮಾಹಿತಿ ಅಷ್ಟೇ, ಅಂತಾರಾಷ್ಟ್ರೀಯ ತೌಲನಿಕ ಸಾಹಿತ್ಯ ಸಂಘ, ಇಂಟರ್ನ್ಯಾಷನಲ್ ಕಂಪ್ಯಾರೇಟಿವ್ ಲಿಟ್ರೇಚರ್ ಅಸೋಸಿಯೇಷನ್ ಅನ್ನೋದು ಒಂದು ಸ್ಥಾಪನೆ ಆಯಿತು. ಆಗ ಇದಕ್ಕೆ ಇನ್ನಷ್ಟು ವಿಶೇಷವಾದ ಒಂದು ಬಗೆಯ ಸಾಂಸ್ಥಿಕ ರೂಪ ಅಧ್ಯಯನ ಶಿಸ್ತಿಗೆ ದೊರಕಿತ್ತು ಅಂತ 1957ರಲ್ಲಿ, ಹೆಚ್ಚು ಕಡಿಮೆ 60 ವರ್ಷಗಳಿಗಿಂತಲೂ ಹಿಂದೆ. ಆದರೆ ಬಹಳ ಸಲ ಈ ತೌಲನಿಕ ಸಾಹಿತ್ಯ, ತೌಲನಿಕ ಅಧ್ಯಯನ, ತೌಲನಿಕ ವಿಮರ್ಶೆ ಈ ಪದಗಳನ್ನೆಲ್ಲ ಅರ್ಥ ವ್ಯತ್ಯಾಸವಿಲ್ಲದಂತೆ ಒಂದರ ಬದಲು ಇನ್ನೊಂದನ್ನು ಬಳಸುವುದರಿಂದಾಗಿ ಸ್ವಲ್ಪ ಗೊಂದಲಗಳು ಉಂಟಾಗುವಂಥದ್ದು ಇದೆ.
ಹಾಗಾಗಿಯೇ ತೌಲನಿಕ ಅಧ್ಯಯನ ಮತ್ತು ತೌಲನಿಕ ವಿಮರ್ಶೆ ಎನ್ನುವುದು ಎರಡೂ ಕೂಡ ಯಾವುದೇ ಅರ್ಥ ವ್ಯತ್ಯಾಸ ಇಲ್ಲದೆ ಬಳಕೆಯಾದದ್ದನ್ನು ಕೂಡ ನಾವು ಕಾಣ್ತೇವೆ. ಆದ್ದರಿಂದ ನಾವು ಇಲ್ಲಿ ಸ್ವಲ್ಪ ಈ ಪರಿಕಲ್ಪನೆಗಳನ್ನು ಒಂದು ಸ್ಪಷ್ಟಪಡಿಸಿಕೊಳ್ಳಿಕ್ಕೋಸ್ಕರ ತೌಲನಿಕ ವಿಮರ್ಶೆ ಅಥವಾ ತೌಲನಿಕ ಅಧ್ಯಯನ ಎನ್ನುವುದನ್ನು ಒಂದೇ ಅರ್ಥದಲ್ಲಿ ಸದ್ಯಕ್ಕೆ ಪರಿಗಣಿಸಿ, ತೌಲನಿಕ ವಿಮರ್ಶೆ ಅಥವಾ ತೌಲನಿಕ ಅಧ್ಯಯನ ಎಂದರೆ ಒಂದೇ ಭಾಷೆಯ ಕೃತಿಗಳ ತುಲನಾತ್ಮಕ ವಿಶ್ಲೇಷಣೆ. ತೌಲನಿಕ ಸಾಹಿತ್ಯ ಎಂದರೆ ಬೇರೆ ಬೇರೆ ಭಾಷೆಗಳ ಸಾಹಿತ್ಯಗಳ ತುಲನಾತ್ಮಕ ವಿಶ್ಲೇಷಣೆ. ಇದು ಮುಖ್ಯವಾದ ಎರಡನೇ ವ್ಯತ್ಯಾಸ ತೌಲನಿಕ ವಿಮರ್ಶೆ ಮತ್ತು ತೌಲನಿಕ ಸಾಹಿತ್ಯದ ಮಧ್ಯೆ ಇರುವಂಥ. ತೌಲನಿಕ ಅಧ್ಯಯನ ಮತ್ತು ತೌಲನಿಕ ವಿಮರ್ಶೆ ಎನ್ನುವುದನ್ನು ನಾವೀಗ ಸದ್ಯಕ್ಕೆ ಭೇದ ಮಾಡೋದು ಬೇಡ, ಎರಡು ಒಂದೇ ಅಂತ ಇಟ್ಕೊಳ್ಳುವ. ಆದರೆ ತೌಲನಿಕ ಸಾಹಿತ್ಯ ಎನ್ನುವುದು ಇದರಿಂದ ಹೊರತಾದ್ದು, ಪ್ರತ್ಯೇಕವಾದ್ದು. ಮತ್ತು ವ್ಯತ್ಯಾಸ ಏನು ತೌಲನಿಕ ವಿಮರ್ಶೆ ಮತ್ತು ತೌಲನಿಕ ಸಾಹಿತ್ಯಕ್ಕೆ ಅಂತ ಕೇಳಿದರೆ, ತೌಲನಿಕ ಸಾಹಿತ್ಯ ಅನ್ನುವುದು ಎರಡು ಬೇರೆ ಬೇರೆ ಭಾಷೆಗಳಲ್ಲಿ ಸೃಷ್ಟಿಯಾದಂತಹ ಕೃತಿಗಳ ನಡುವೆ ಮಾಡುವಂತಹ ಒಂದು ಹೋಲಿಕೆ ಮತ್ತು ವೈದೃಶ್ಯಗಳ ಅಧ್ಯಯನ. ವ್ಯತ್ಯಾಸಗಳೇನಿವೆ, ಹೋಲಿಕೆಗಳೇನಿವೆ ಅನ್ನೋದನ್ನು ಅಧ್ಯಯನ ಮಾಡುವುದು. ಆದ್ದರಿಂದ ಅದನ್ನು ತೌಲನಿಕ ಸಾಹಿತ್ಯ ಅಂತ ಆ ಒಂದು ಹೆಸರಿಂದ ಆ ಅಧ್ಯಯನ ಕ್ಷೇತ್ರವನ್ನು ಗುರುತಿಸಲಾಗ್ತದೆ. ತೌಲನಿಕ ವಿಮರ್ಶೆ, ಈಗ ಇದಕ್ಕೆ ಒಂದು ಸಣ್ಣ ಉದಾಹರಣೆ ಕೊಡೋದಾದರೆ, ತುಂಬ ಸರಳವಾಗಿ ಹೇಳುವುದಾದರೆ, ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಮತ್ತು ಶಿವರಾಮ ಕಾರಂತರ ಮರಳಿ ಮಣ್ಣಿಗೆ ಕೃತಿಗಳಲ್ಲಿ ಆಧುನಿಕತೆ ಮತ್ತು ಸಂಪ್ರದಾಯಗಳ ನಡುವಿನ ಸಂಘರ್ಷ ಅಂತ ಒಂದು ಅಧ್ಯಯನದ ಒಂದು ಟಾಪಿಕ್, PhD ಟಾಪಿಕ್ ಅಂತ ಇಟ್ಕೊಳ್ಳಿ. ಇದನ್ನು ನಾವು ತೌಲನಿಕ ವಿಮರ್ಶೆ ಅಥವಾ ತೌಲನಿಕ ಅಧ್ಯಯನ ಅಂತ ಕರಿಬೋದು. ಅದು ಅಧ್ಯಯನ ಅಂತ ಹೇಳುವ ಹೆಸರಲ್ಲಿ ಕರೆದರೆ ತೌಲನಿಕ ಅಧ್ಯಯನ. ಅಂದರೆ ಇಲ್ಲಿ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ, ಕಾರಂತರ ಒಂದು ಕನ್ನಡದ ಕಾದಂಬರಿಯನ್ನು ಕುವೆಂಪು ಅವರ ಒಂದು ಕನ್ನಡದ ಕಾದಂಬರಿಯೊಂದಿಗೆ ಹೋಲಿಸ್ತಾ ಇದ್ದೇವೆ. ಒಂದು ಥೀಮ್, ಒಂದು ವಿಷಯವನ್ನು ಇಟ್ಟುಕೊಂಡು, ಅದು ಆಧುನಿಕತೆ ಮತ್ತು ಸಂಪ್ರದಾಯಗಳು. ಅಂದರೆ ಯಾವ ಥರ ಕಾಲ ಬದಲಾದ ಹಾಗೆ ಇದು ಅಧ್ಯಯನ ಮಾಡುವವನ ಆಸಕ್ತಿ, ಒಲವು, ಅಧ್ಯಯನದ ಹಿನ್ನೆಲೆ ಇವುಗಳನ್ನೆಲ್ಲ ಪರಿಗಣಿಸಿದಾಗ ಅವರು ವಸಾಹತುಶಾಹಿ ಇತ್ಯಾದಿ ಯಾವುದೆಲ್ಲ ಕಾರಣಗಳನ್ನು ಇಟ್ಟುಕೊಂಡು ಈ ಸಂಪ್ರದಾಯ ಮತ್ತು ಆಧುನಿಕತೆಯನ್ನು ಈ ಎರಡು ಕೃತಿಗಳು ಹೇಗೆ ಚರ್ಚಿಸಿವೆ, ಇವುಗಳಿಗೆ ಈ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಸಮಾನ ಅಂಶಗಳೇನು, ಮರಳಿ ಮಣ್ಣಿಗೆ ಮತ್ತು ಮಲೆಗಳಲ್ಲಿ ಮದುಮಗಳು ಕಾದಂಬರಿಯಲ್ಲಿ ಇರಬಹುದಾದ ಸಮಾನ ಅಂಶಗಳೇನು, ಮತ್ತು ವ್ಯತ್ಯಾಸ ಇರುವಂತಹ ಅಂಶಗಳೇನು. ಹೀಗೆ ಇದು ಸುಮ್ಮನೆ ಎರಡು ಕಾದಂಬರಿಗಳ ಉದಾಹರಣೆ ನಾನು ಕೊಟ್ಟದ್ದು. ಒಂದೇ ಲೇಖಕನ ಎರಡು ಕಾದಂಬರಿಗಳನ್ನು ಕೂಡ ತೌಲನಿಕವಾಗಿ ವಿಮರ್ಶೆಗೆ ಅಥವಾ ಅಧ್ಯಯನಕ್ಕೆ ಎತ್ತಿಕೊಳ್ಳಬಹುದು. ಅದೇ ರೀತಿ ಬೇರೆ ಭಾಷೆಗಳ, ಎರಡು ಭಾಷೆಗಳ ಮಧ್ಯೆ ಈ ಥರದ ಹೋಲಿಕೆಯನ್ನು, ಅಧ್ಯಯನವನ್ನು ಮಾಡೋದಾದರೆ ಆವಾಗ ಅದು ತೌಲನಿಕ ಸಾಹಿತ್ಯ ಅಂತ ಅನ್ನಿಸ್ತದೆ ಅಂತ. ಈ ವ್ಯತ್ಯಾಸವನ್ನು ಅರ್ಥ ಮಾಡಿಸಲಿಕ್ಕೆ ನಾನು ಈಗ ಉದಾಹರಣೆಗೆ, ನಮ್ಮಲ್ಲಿ ಹಲವು ಅಧ್ಯಯನಗಳಾಗಿವೆ. ಕನ್ನಡದ ದಲಿತ ಸಾಹಿತ್ಯ ಮತ್ತು ಆಫ್ರಿಕಾದ ಕಪ್ಪು ಸಾಹಿತ್ಯ, ಇವುಗಳ ಮಧ್ಯದ ಒಂದು ಹೋಲಿಕೆ ಏನಾದರೂ ಇದೆಯೇ, ವೈದೃಶ್ಯ ಏನಾದರೂ ಇದೆಯೇ ಅನ್ನುವ ಒಂದು ಅಧ್ಯಯನವನ್ನು ನಡೆಸಿದರೆ ಬಹುಶಃ ಅದನ್ನು ನಾವು ತೌಲನಿಕ ಅಧ್ಯಯನ ಅಂತ ಕರಿಬೋದು. ಇನ್ನೂ ಸ್ವಲ್ಪ ಈ ತೌಲನಿಕ ಅಧ್ಯಯನದ ತೌಲನಿಕ ಸಾಹಿತ್ಯ ಅಂತ ಕರಿಬೋದು. ತೌಲನಿಕ ಸಾಹಿತ್ಯದ ವ್ಯಾಪ್ತಿಯನ್ನು ಇನ್ನಷ್ಟು ಸ್ವಲ್ಪ ಹಿಗ್ಗಿಸಿಕೊಂಡು ಒಂದೇ ದೇಶದ ಎರಡು ಬೇರೆ ಬೇರೆ ಭಾಷೆಗಳು ಅಂತ ಇಟ್ಕೊಂಡ್ರೆ, ಕಾರಂತರ ಚೋಮನದುಡಿ ಮತ್ತು ಮುಲ್ಕರಾಜ್ ಆನಂದ್ ಅವರ ಇಂಗ್ಲೀಷ್ ಕಾದಂಬರಿ ಅನ್ಟಚಬಲ್, ಇವು ಎರಡರಲ್ಲಿ ಅಸ್ಪೃಶ್ಯತೆಯ ಅಥವಾ ತೀರ ಶೋಷಿತ ಜಾತಿಯ ಚಿತ್ರಣ ಹೇಗೆ ಬಂದಿದೆ, ಶೋಷಣೆಯ ಚಿತ್ರ ಹೇಗೆ ಬಂದಿದೆ ಅನ್ನುವ ಕಂಪ್ಯಾರಿಸನ್ ಮಾಡ್ಬೋದು. ಕಾಂಟ್ರಾಸ್ಟ್ ಏನು, ಹೋಲಿಕೆ ಏನು, ವೈದೃಶ್ಯ ಏನು, ಇವುಗಳ ಅಧ್ಯಯನ ಮಾಡ್ಬೋದು. ಅದನ್ನು ಕೂಡ ನಾವು ತೌಲನಿಕ ಸಾಹಿತ್ಯ ಅಂತ ಆ ಅಧ್ಯಯನವನ್ನು ಕರೀಬೋದು. ಹಾಗಾಗಿ ಈ
ಬಹುಶಃ ತೌಲನಿಕ ವಿಮರ್ಶೆ ಮತ್ತು ತೌಲನಿಕ ಸಾಹಿತ್ಯ ಎನ್ನುವುದನ್ನು ಈ ಹೆಸರುಗಳನ್ನು ಇಡುವುದರ ಹಿಂದೆ ಬಹಳ ತರ್ಕಬದ್ಧತೆಯನ್ನು ನಾವು ಹುಡುಕ್ಲಿಕ್ಕೆ ಹೋಗಬಾರ್ದು. ಯಾಕೆಂದರೆ ಈ ಹೆಸರುಗಳನ್ನು ಈಗ ರೂಢಿಯಲ್ಲಿ ಇರುವ ಹಾಗೆ ನಾವು ಒಪ್ಪಿಕೊಳ್ಬೇಕಾಗಿದೆ. ಈಗ ಅದನ್ನು ತೌಲನಿಕ ಸಾಹಿತ್ಯ ಅಂತ ಯಾಕೆ ಕರಿಬೇಕು, ಇದನ್ನು ವಿಮರ್ಶೆ ಅಥವಾ ಅಧ್ಯಯನ ಅಂತ ಯಾಕೆ ಕರಿಬಾರ್ದು ಅಂತ ಕೇಳಿದರೆ ನಾವು ಉತ್ತರ ಕೊಡಲಿಕ್ಕೆ ಕಷ್ಟ. ಅದರಿಂದ ಅದು ನಾವು ಎಷ್ಟೋ ಸಲ ರೂಢಿಯಲ್ಲಿ ಬಂದ ನಾಮವನ್ನು ಹೇಗೆ ಒಂದು ಪುಸ್ತಕ ಅನ್ನುವ ರೂಢಿಯಲ್ಲಿ ನಾವು ಒಪ್ಪಿಕೊಳ್ತೇವೆ, ಅದೇ ಥರ ತೌಲನಿಕ ಸಾಹಿತ್ಯ ಅಂದರೆ ಈ ಥರ ಅಂತ ಅದನ್ನು ಅಧ್ಯಯನ ಕ್ಷೇತ್ರವನ್ನು ಆರಂಭ ಮಾಡಿದವರು ಒಂದು ಪರಿಗಣಿಸಿಕೊಂಡು ಬಂದಂತಹ ಪರಿಕಲ್ಪನೆಯನ್ನು, ವ್ಯಾಖ್ಯೆಯನ್ನು ನಾವು ಕೂಡ ಒಪ್ಪಿಕೊಂಡು ಮುಂದುವರಿಬೇಕಷ್ಟೇ. ಇಲ್ಲದಿದ್ದರೆ ನಮ್ಮ ಗೊಂದಲಗಳು ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆ ಇರ್ತದೆ. ಈ ಎರಡು ಬೇರೆ ಬೇರೆ ಭಾಷೆಗಳ ಸಾಹಿತ್ಯವನ್ನು ತೌಲನಿಕ ಸಾಹಿತ್ಯ ಅಂತ ಯಾಕೆ ಕರೀಬೇಕು, ಅಥವಾ ಆ ಥರದ ಒಂದು ಅಧ್ಯಯನದ ಶಿಸ್ತು ಯಾಕೆ ಬೆಳೆಯಿತು ಅಂತ ಹೇಳುವುದರ ಹಿಂದೆ ಒಂದು ವಿಚಾರಧಾರೆ ಇದೆ. ಅದನ್ನು ನಾನು ವಿವರಿಸಿದಾಗ ನಿಮಗೆ ಈ ಮಾತು ಇನ್ನಷ್ಟು ಸ್ಪಷ್ಟ ಆಗ್ಬೋದು. ಎಸ್ ಪ್ರವಾಕ್ ಅನ್ನುವಂಥ ಅದನ್ನು ಮುಂದೆ ವಿವರಿಸ್ತೇನೆ ನಾನು. ಅದರಿಂದ ಮೊದಲೇ ತೌಲನಿಕ ಸಾಹಿತ್ಯ ಅಂದರೆ ಏನು ಅಂತ ಹೇಳೋದ್ರ ಬಗ್ಗೆ ಎಸ್ ಪ್ರವಾಕ್ ಎನ್ನುವನು ಹೇಳಿದಂಥ ಒಂದು ಮಾತನ್ನು ಇಲ್ಲಿ ಉದ್ಧರಿಸ್ತೇನೆ. ಆ್ಯನ್ ಎಕ್ಸಾಮಿನೇಷನ್ ಆಫ್ ಲಿಟ್ರರಿ ಟೆಕ್ಸ್ಟ್ಸ್ ಇನ್ಕ್ಲೂಡಿಂಗ್ ವರ್ಕ್ಸ್ ಆಫ್ ಲಿಟ್ರರಿ ಥಿಯರಿ ಆ್ಯಂಡ್ ಕ್ರಿಟಿಸಿಸಮ್ ಇನ್ ಮೋರ್ ದ್ಯಾನ್ ಒನ್ ಲ್ಯಾಂಗ್ವೇಜ್ through the investigation of contrast, analogy, influence, as a study of literary relations and communications between two or more groups that speak different language. ಅಂದರೆ ಇದನ್ನು ಇನ್ನಷ್ಟು ಇದು ಇಂಗ್ಲೀಷಿನ ವ್ಯಾಖ್ಯೆ ನಿಮಗೆ ಒದಗಿಸಿದಂತಹ ಅಧ್ಯಯನ ಸಾಮಗ್ರಿಯಲ್ಲಿ ಇದೆ. ಇದು ತುಂಬ ಸರಳಗೊಳಿಸಿ ಇದನ್ನು ಹೇಳೋದಾದರೆ, ಎರಡು ಭಾಷೆಗಳನ್ನು ಮಾತನಾಡುವಂತಹ ಪ್ರತ್ಯೇಕ ಗುಂಪುಗಳು, ಗ್ರೂಪ್ಸ್, ಸಮುದಾಯಗಳು, ಅವುಗಳ ಮಧ್ಯೆ ಇರುವಂತಹ ಸಾಹಿತ್ಯಿಕ ಸಂಬಂಧ, ಸಂವಹನದ ಸಂಬಂಧವನ್ನು ಸಾಹಿತ್ಯದ ಅಧ್ಯಯನದ ಮೂಲಕ ಮಾಡುವಂಥದ್ದು. ಇನ್ವೆಸ್ಟಿಗೇಷನ್ ಆಫ್ ಕಾಂಟ್ರಾಸ್ಟ್, ಅನಾಲಜಿ ಆ್ಯಂಡ್ ಇನ್ಫ್ಲುಯೆನ್ಸ್, ಅದು ಈ ವೈದ್ಯಶೆ ಇರ್ಬೋದು, ಎನಾಲಜಿ, ಅದು ಸಾಮ್ಯತೆ ಇತ್ಯಾದಿಗಳಿರ್ಬೋದು. ಇದನ್ನೆಲ್ಲ ಸಾಹಿತ್ಯದ ಮೂಲಕ ಅಧ್ಯಯನ ಮಾಡುವುದು. ಮತ್ತು ಹಾಗೆ ಅಧ್ಯಯನ ಮಾಡುವ ಮೂಲಕ ಅದು ಎರಡು ಬೇರೆ ಬೇರೆ ಭಾಷೆಗಳನ್ನು ಮಾತನಾಡುವ ಗುಂಪುಗಳ ಒಂದು ಸಾಂಸ್ಕೃತಿಕ ಅಧ್ಯಯನವೂ ಕೂಡ ಆಗ್ತದೆ ಅಂತ ನಾನೊಂದು ವಿಚಾರಧಾರೆ ಇದೆ ಈ ಒಟ್ಟು ಅಧ್ಯಯನ ಶಿಸ್ತನ್ನು ಪ್ರಚುರಪಡಿಸುವುದರ ಹಿಂದೆ ಅಂತ ಹೇಳಿದೆ. ಅದನ್ನು ಹೆಚ್ಚು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಇದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಎರಡು ಭಾಷೆಗಳನ್ನಾಡುವ ಗುಂಪುಗಳ ಮಧ್ಯದ ಒಂದು ಸಂಬಂಧವನ್ನು ಕೂಡ ಇಲ್ಲಿ ಅಧ್ಯಯನವನ್ನು ಮಾಡಲಾಗ್ತದೆ ತೌಲನಿಕ ಸಾಹಿತ್ಯ ಎಂಬ ಹೆಸರಿನಲ್ಲಿ. ಆದ್ದರಿಂದ ಇಲ್ಲಿ ಇದನ್ನು ಇನ್ನಷ್ಟು ವಿಸ್ತರಿಸುವುದಾದರೆ, ಎರಡು ರಾಷ್ಟ್ರಗಳ ಮಧ್ಯದ ಸಂಬಂಧ, ಎರಡು ರಾಷ್ಟ್ರಗಳು ಸೃಷ್ಟಿಸಿದ ಸಾಹಿತ್ಯದ ಸಂಬಂಧ ಅಂತ ಅರ್ಥ ಆಗ್ತದೆ. ಎರಡು ರಾಷ್ಟ್ರಗಳು ಅಂದಾಗ ನಾನು ಆಗಲೇ ಹೇಳಿದೆ, ಚೋಮನದುಡಿ ಮತ್ತು ಅನ್ಟಚಬಲ್ ಇಂಗ್ಲೀಷ್ ಕಾದಂಬರಿ ಮುಲ್ಕ್ ಆನಂದಿ ಈ ಬಗ್ಗೆ ಉಲ್ಲೇಖ ಮಾಡುವಾಗ ನಾನೊಂದು ಮಾತು ಹೇಳಿದೆ. ಒಂದು ದೇಶದೊಳಗಿರುವ ಬೇರೆ ಬೇರೆ ಭಾಷೆಗಳನ್ನು ನಾವು ಪರಿಗಣಿಸಿದರೆ, ಅಂದರೆ ಇಲ್ಲಿ ರಾಷ್ಟ್ರ ಅಂದರೆ ಒಂದು ಪ್ರತ್ಯೇಕ ಸಂಸ್ಕೃತಿಯನ್ನು ಹೊಂದಿದಂತಹ, ಒಂದು ಪ್ರತ್ಯೇಕ ಭಾಷೆಯನ್ನು ಹೊಂದಿದಂತಹ ಸಮುದಾಯ ಅಂತ ಇಟ್ಟುಕೊಂಡಾಗ, ಭಾರತದಲ್ಲಿ ಬೇರೆ ಬೇರೆ ಭಾಷೆಗಳನ್ನು ಆಡುವಂತಹ ಪ್ರದೇಶಗಳನ್ನು ನಾವು ಪ್ರತ್ಯೇಕ ರಾಷ್ಟ್ರಗಳು ಅಂತಲೇ ಗುರುತಿಸ್ಬೋದು. ಆದ್ದರಿಂದ ಭಾಷಾ ಪ್ರದೇಶಗಳನ್ನೇ ರಾಷ್ಟ್ರಗಳಾಗಿ ಪರಿಗಣಿಸಿದರೆ, ಅದು ಬೇರೆ ದೇಶಗಳಲ್ಲಾದರೆ ಸ್ವಲ್ಪ ಬೇರೆ ಥರ ಇರ್ಬೋದು. ಆದರೆ ನಮ್ಮ ದೇಶದಲ್ಲಿ ಬೇರೆ ಬೇರೆ ಭಾಷಾ ಪ್ರದೇಶಗಳನ್ನೇ ಪ್ರತ್ಯೇಕ ರಾಷ್ಟ್ರಗಳಾಗಿಯೂ ನಾವು ಪರಿಗಣಿಸ್ಬೋದು. ಹಾಗೆ ಪರಿಗಣಿಸಿದಾಗ ಪ್ರತ್ಯೇಕ ಭಾಷೆಗಳ ಸಾಹಿತ್ಯಗಳ ತೌಲನಿಕ ಅಧ್ಯಯನವನ್ನೇ ನಾವು ತೌಲನಿಕ ಸಾಹಿತ್ಯ ಅಂತ ಕರಿಬಹುದು. ಇದರ ಹಿಂದೆ ಇರುವಂಥ ವಿಚಾರಧಾರೆ ಏನು ಅನ್ನೋದನ್ನು ಮುಂದಿನ ಭಾಗದಲ್ಲಿ ನೋಡೋಣ.